KGF ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ. ನಿಮ್ಗೊಂದು ಸಲಹೆ ಕೊಡ್ತೀನಿ, ನೀವು ಮಾತ್ರ ಅವನ್ ತಂಟೆಗೆ ಹೋಗ್ಬೇಡ್ರಿ, ಅಡ್ಡಿಗೆ ಹೋಗ್ಬೇಡ್ರಿ ಸಾರ್ ಅಂತ ಒಂದು ಡೈಲಾಗ್ ಇದೆ. ರಾಜ್ಯ ರಾಜಕಾರಣದ ಒಂದು ಮಹತ್ವದ ವಿಚಾರವನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೇಂದ್ರ ಸಚಿವ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಮೂಲಕ ಪಡ್ಕೊಂಡಿರುವಂತದ್ದು. ಆ ರಿಪೋರ್ಟ್ ನೋಡಿದ ಮೇಲೆ ಖುದ್ದು ಅಮಿತ್ ಶಾ ಅವರು ಕೂಡ ದಂಗಾಗಿ ಹೋಗಿದ್ದಾರೆ. ಸರ್ಕಾರ ಬೀಳುತ್ತಾ, ಸಿದ್ದರಾಮಯ್ಯ ಅವರ ಸರ್ಕಾರ ಬೀಳುತ್ತಾ, ಏನಾಗಬಹುದು ಅನ್ನುವಂತಹ ಪ್ರಶ್ನೆಗಳಿಗೆ ಖುದ್ದು ಕುಮಾರಸ್ವಾಮಿ ಅವರು ಕೊಟ್ಟಂತಹ ವಾಸ್ತವ ವಿಚಾರಗಳು ಅಮಿತ್ ಶಾ ಅವರನ್ನ ಆ ರೀತಿ ಒಂದು ದಂಗಾಗುವಂತೆ ಮಾಡಿರುವಂಥದ್ದು, ಬೆಚ್ಚಿ ಬೀಳುವಂತೆ ಮಾಡಿರುವಂಥದ್ದು. ಎಲ್ಲಿ ಯಾರು ಹೇಳಿದ್ರು ನೋಡಿ, ಪ್ರತಿಷ್ಠಿತ ಸುದ್ದಿ ಸಂಸ್ಥೆಯ ರಾಜಕೀಯ ವಿಶ್ಲೇಷಕರು RT ವಿಠಲ್ ಮೂರ್ತಿ ಅವರು ಅವರ ಮೂರ್ತಿ ಪೂಜೆ ಅನ್ನುವಂತಹ ಅಂಕಣದಲ್ಲಿ ವಿಶ್ಲೇಷಣಾ ವರದಿಯಲ್ಲಿ ಸ್ಪಷ್ಟವಾಗಿ ದಾಖಲಿಸಿರುವಂಥದ್ದು. ಅವ್ರು ಏನ್ ಹೇಳಿದ್ದಾರೆ ಅದು ಮುಖ್ಯ. ನಿಜಕ್ಕೂ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಾ? ಇದೇ ವಿಚಾರಕ್ಕೆ ಖುದ್ದು ಕುಮಾರಸ್ವಾಮಿ ಅವರು ಹೇಳಿದ್ರು, ರೇ ಅವರು JDS ನಲ್ಲಿದ್ದವ್ರಿ, ಸಿದ್ದರಾಮಯ್ಯ ಅವರು ಏನ್ ಮಾಡ್ತಾರೆ ಅನ್ನೋದು ಗೊತ್ತಿದೆ, ಯಾವ ಕ್ರಾಂತಿ ಭ್ರಾಂತಿ ಏನೂ ಆಗೋದಿಲ್ಲ, ಅವರೇ ಇರ್ತಾರೆ. ಬಿಜೆಪಿಯಲ್ಲಿ ಕೆಲವರು ಕೂಡ ಎಲ್ಲೋ ಹೆಚ್ಚು ಕಮ್ಮಿ ಆದ್ರೆ ನಮಗೂ ಲಾಭ ಆಗುತ್ತೆ ಅನ್ನುವಂತಹ ನಿರೀಕ್ಷೆಗಳಲ್ಲಿದ್ರು. ಆದ್ರೆ ಈಗ ಬಿಜೆಪಿ ಮತ್ತು JDS ನ ಒಂದು ಲೋಕಲ್ ಪಾಲಿಟಿಕ್ಸ್ ನ ಮೈತ್ರಿಯ ವಿಚಾರಕ್ಕೆ ಉಂಟಾದಂತಹ ಗೊಂದಲಕ್ಕೆ ಒಬ್ಬ ಸಮನ್ವಯ ನಾಯಕ, ಬಾಸ್, ಬಿಜೆಪಿ JDSಗೆ ಕುಮಾರಸ್ವಾಮಿ ಅನ್ನೋದನ್ನ ಆಯ್ಕೆ ಮಾಡಿರುವಂತದ್ದು. ಅಲ್ಲಿಗೆ ಬಿಜೆಪಿ ನಾಯಕರಿಗೂ ರಾಜ್ಯದ ಮಟ್ಟಿಗೆ ಇದೀಗ ಕುಮಾರಸ್ವಾಮಿ ಅವರು ಬಾಸ್ ಆಗಿರುವಂತದ್ದು. ಇಂತಹ ಸಂದರ್ಭದಲ್ಲಿ ಚರ್ಚೆ ಆಗಿದ್ದು. ಕಳೆದ ವಾರ ಅಷ್ಟೇ ಕುಮಾರಸ್ವಾಮಿ ಅವರು ಅಮಿತ್ ಶಾ ಅವರನ್ನು ಭೇಟಿ ಮಾಡಿದ್ರು. ಸ್ವತಃ ಅಮಿತ್ ಶಾ ಅವರ ಸೂಚನೆಯ ಹಿನ್ನೆಲೆಯಲ್ಲಿ ನಡೆದ ಭೇಟಿ ಮಹತ್ವದ ವಿಚಾರಗಳಿಗೆ ಸಾಕ್ಷಿಯಾಗಿತ್ತು. ಈ ಭೇಟಿಯ ಸಂದರ್ಭದಲ್ಲಿ ಕರ್ನಾಟಕ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ವಿಶೇಷವಾಗಿ ಪ್ರಸ್ತಾಪ ಆಗಿತ್ತು. ಅಧಿಕಾರ ಹಂಚಿಕೆಯ ವಿಷಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಮಧ್ಯೆ ನಡೀತಿರುವಂತಹ ಜುಗಲ್ಬಂದಿಯ ಬಗ್ಗೆ ಅಮಿತ್ ಶಾ ಅವರು ಹೆಚ್ಚು ಆಸಕ್ತಿಯಿಂದ ಅಸ್ತೆ ವಹಿಸಿ ಕುಮಾರಸ್ವಾಮಿ ಅವರನ್ನ ಕೇಳಿದ್ರು. ನೋಡಿ, ಅವರು ಬರೆದಿದ್ದಾರೆ ವಿಠಲ್ ಮೂರ್ತಿ ಅವರು, ಕುಮಾರಸ್ವಾಮೀಜಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಹುದ್ದೆಯ ವಿಷಯದಲ್ಲಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ಮಧ್ಯೆ ನಡೆಯುತ್ತಿರುವ ಹಗ್ಗಜಗ್ಗಾಟ ಯಾವ ಹಂತ ತಲುಪಬಹುದು? ಒಂದು ವೇಳೆ ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ಅವರಿಗೆ ಅಧಿಕಾರ ಬಿಟ್ಟು ಕೊಟ್ಟರೆ ಅಥವಾ ಬಿಟ್ಟು ಕೊಡದೆ ಹೋದ್ರೆ ಆಗುವ ಪರಿಣಾಮ ಏನು ಅಂತ ಪ್ರಶ್ನೆ ಮಾಡಿರುವಂತದ್ದು. ಆಗ ಖುದ್ದು ಕುಮಾರಸ್ವಾಮಿ ಅವರು ಹೇಳ್ತಿರೋ ಪ್ರಕಾರ ಅಥವಾ ಅಮಿತ್ ಶಾ ಅವರು ಹೇಳ್ತಿರುವಂತಹ ವಿಚಾರ, ನನಗನ್ಸೋ ಮಟ್ಟಿಗೆ ಅಮಿತ್ ಶಾ ಅವರು ಹೇಳ್ತಿರೋ ಪ್ರಕಾರ ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ಅವರಿಗೆ ಅಧಿಕಾರ ಬಿಟ್ಟು ಕೊಟ್ರೆ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಕಾಂಗ್ರೆಸ್ನಿಂದ ಹೊರ ಬರ್ತಾರೆ. ಒಂದು ವೇಳೆ ಅವರು ಅಧಿಕಾರ ಬಿಟ್ಟು ಕೊಡದೆ ಹೋದ್ರೆ DK ಶಿವಕುಮಾರ್ ಅವರ ಬೆಂಬಲಿಗರು ಕಾಂಗ್ರೆಸ್ ತೊರೆತಾರೆ ಅನ್ನೋ ಒಂದು ವಿಚಾರವನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕುಮಾರಸ್ವಾಮಿ ಅವ್ರ ಜೊತೆಲಿ ಹಂಚಿಕೊಂಡಿದ್ರು ಅನ್ನುವಂಥದ್ದನ್ನ ದಾಖಲಿಸಿದ್ದಾರೆ. ಹೀಗೆ ಯಾವುದೇ ಬೆಳವಣಿಗೆಗಳು ನಡೆಯಲಿ ಅದು ಎನ್ಕ್ಯಾಶ್ ಮಾಡಿಕೊಳ್ಳೋದಕ್ಕೆ ಬಿಜೆಪಿಗೆ ಸಾಧ್ಯವಿದೆ ಮತ್ತು ಎನ್ಕ್ಯಾಶ್ ಮಾಡಿಕೊಳ್ಳಬೇಕು ಕೂಡ. ಹೀಗಾಗಿಯೇ ನಾವು ಕರ್ನಾಟಕದಲ್ಲಿ ಏನಾಗಲಿದೆ ಎಂಬ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸ್ತಿದ್ದೀವಿ. ಆದ್ರೆ ಈ ವಿಷಯದಲ್ಲಿ ಇನ್ನಷ್ಟು ಸೂಕ್ಷ್ಮವಾಗಿ ಗಮನಿಸುವ ಅಗತ್ಯ ಇದೆ. ನಿಮ್ಮನ್ನ ಕೇಳ್ತಿದ್ದೀನಿ, ನಿಮ್ಗೆ ಏನ್ ಅನ್ಸತ್ತೆ? ಆಗ ಕುಮಾರಸ್ವಾಮಿ ಅವರು ಹೇಳಿತ್ತು, ಸರ್, ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಹುದ್ದೆಗಾಗಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ಮಧ್ಯೆ ಸಂಘರ್ಷ ನಡೆಯುತ್ತಿರೋದೇನೋ ನಿಜ, ಆದ್ರೆ ನನಗನಿಸುವ ಪ್ರಕಾರ ಅದು ತಾರಕಕ್ಕೆ ಹೋಗುವುದಿಲ್ಲ. ಅಂದ್ರೆ ಸರ್ಕಾರ ಉರುಳುವ ಮಟ್ಟಕ್ಕೆ ಹೋಗೋದೇ ಇಲ್ಲ. ಅದಾದ್ಮೇಲೆ ಕುಮಾರಸ್ವಾಮಿ ಅವರು ಹೇಳುವಂಥದ್ದು. ಯಾಕಂದ್ರೆ ಅಮಿತ್ ಶಾ ಅವರು ಈ ಮಾತನ್ನ ಹೇಳಿದ್ಮೇಲೆ ಕುಮಾರಸ್ವಾಮಿ ಅವರು ಅಚ್ಚರಿಗೊಳಗಾಗ್ತಾರೆ. ಅರೆ ಇದೇನಿದು? ಅದು ಹೇಗೆ ಕುಮಾರಸ್ವಾಮೀಜಿ ಅಷ್ಟು ಬಹಿರಂಗವಾಗಿ ಆ ಇಬ್ಬರ ನಡುವಿನ ಕದನ, ಇಬ್ಬರಿಗೂ ಹತ್ತಿರವಾದವರು ನಮ್ಮ ಪಕ್ಷದ ಕೆಲ ನಾಯಕರ ಜೊತೆ ಸಂಪರ್ಕದಲ್ಲಿದ್ದಾರೆ, ಅವ್ರ ಪ್ರಕಾರ ಸಿದ್ದರಾಮಯ್ಯ ಅವರು ಅಧಿಕಾರ ಬಿಟ್ಟುಕೊಟ್ರು ಸರ್ಕಾರಕ್ಕೆ ಅಪಾಯವಿದೆ, ಬಿಟ್ಟು ಕೊಡದಿದ್ರು ಸರ್ಕಾರಕ್ಕೆ ಸಂಚಕಾರ ಇದೆ, ನೀವೇನಂತೀರಿ? ಆಗ್ಲೇ ನೋಡಿ ಕುಮಾರಸ್ವಾಮಿ ಅವರು ಹೇಳಿದ್ದು, ಸರ್, ನಾನು ಸಿದ್ದರಾಮಯ್ಯ ಅವರನ್ನ ಸುದೀರ್ಘ ಕಾಲದಿಂದ ನೋಡ್ಕೊಂಡು ಬಂದಿದ್ದೀನಿ. ಎಷ್ಟೇ ಆದ್ರೂ ಅವರು ನಮ್ಮ ಪಕ್ಷದಲ್ಲಿದ್ದವರು. ಅವರು ಯಾವ ಹೆಜ್ಜೆಗಳನ್ನಿಡ್ತಾರೆ, ಮೀನಿನ ಹೆಜ್ಜೆಗಿಂತಲೂ ನಿಗೂಢವಾಗಿರುತ್ತೆ ಅವರ ರಾಜಕೀಯ ಪಟ್ಟುಗಳು ಮತ್ತು ದಾಳಗಳು, ತಂತ್ರಗಳು, ರಣತಂತ್ರಗಳು. ಅವರು ಯಾವ ಹೆಜ್ಜೆಗಳನ್ನಿಡ್ತಾರೆ ಅಂತ ನನಗೆ ಗೊತ್ತಿದೆ.
ನನಗಿರುವ ಮಾಹಿತಿ ಪ್ರಕಾರ ಯಾವ ಕಾರಣಕ್ಕೂ ಅವರನ್ನ ಬಲವಂತವಾಗಿ ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಸೋದಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಹಾಗೇನಾದ್ರೂ ಮಾಡಿದ್ರೆ ಸರ್ಕಾರಕ್ಕೆ ಅಪಾಯವಾಗಬಹುದು. ಇದು ಕಾಂಗ್ರೆಸ್ ವರಿಷ್ಠರಿಗೆ ಗೊತ್ತಿದೆ. ಹೀಗಾಗಿ ಅವರು ಬಲವಂತವಾಗಿ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸೋದಿಲ್ಲ. ಕುಮಾರಸ್ವಾಮಿ ಅವರು ಹೇಳಿ ಮುಗಿಸ್ತಾರೆ ಇಷ್ಟು. ಅಮಿತ್ ಶಾ ಅವರು ಆಮೇಲೆ ಕೇಳೋದು, ಹಾಗಾದ್ರೆ ಕಾಂಗ್ರೆಸ್ ವರಿಷ್ಠರು ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಕೊಡದಿದ್ರೆ ಶಿವಕುಮಾರ್ ಅವರು ಕಾಂಗ್ರೆಸ್ನಿಂದ ಹೊರಬರ್ತಾರಾ, ಬರೋದಿಲ್ವಾ? ಆಗ್ಲೂ ಕೂಡ ಕುಮಾರಸ್ವಾಮಿ ಅವರು ನಗ್ತಾನೆ ಸೈಲೆಂಟ್ ಆಗಿ ಹೇಳುವಂಥದ್ದು, ಯಾವ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷ ತೊರೆಯೋದಿಲ್ಲ. ಯಾಕಂದ್ರೆ ಅವರ ರಾಜಕೀಯದ ಬಳ್ಳಿಗಳು ಕಾಂಗ್ರೆಸ್ನಲ್ಲಿ ಗಟ್ಟಿಯಾಗಿವೆ. ಹೀಗಾಗಿ ಅವರು ತಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಒತ್ತಡ ಹೇರಿ ಮುಖ್ಯಮಂತ್ರಿ ಹುದ್ದೆ ಪಡೆಯಲು ಬಯಸ್ತಾರೆ. ಆದ್ರೆ ಇಂಥ ಒತ್ತಡಗಳು ಕೆಲಸ ಮಾಡದೆ ನಿರಾಶೆಯಾದ್ರೂ ಅವರು ಕಾಂಗ್ರೆಸ್ ತೊರೆಯೋದಿಲ್ಲ. ಯಾಕಂದ್ರೆ ಇವತ್ತು ಸರ್ಕಾರದ ಮಟ್ಟದಲ್ಲಿ ಅವರು ತುಂಬಾ ಕಂಫರ್ಟಬಲ್ ಆಗಿದ್ದಾರೆ. ಅಲ್ಲಿಗೆ ನೋಡಿ, ಅಮಿತ್ ಶಾ ಅವರು ಆ ನಂತರದಲ್ಲೂ ಮಾತು ಮುಂದುವರಿಸ್ತಾರೆ ಅನ್ನುವಂಥದ್ದು ಆ ವರದಿಯ ಸಾರಾಂಶ. ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನ ಕಾಂಗ್ರೆಸ್ ಹೈಕಮಾಂಡ್ ಬಲವಂತವಾಗಿ ಕೆಳಗಿಳಿಸಿದ್ರೆ ಏನಾಗತ್ತೆ ಸರ್? ಕಾಂಗ್ರೆಸ್ ವರಿಷ್ಠರು ಯಾವ ಕಾರಣಕ್ಕೂ ಸಿದ್ದರಾಮಯ್ಯ ಅವರನ್ನ ಬಲವಂತವಾಗಿ ಕೆಳಗಿಳಿಸೋದಿಲ್ಲ, ಅಂತಹ ಧೈರ್ಯ ಸಾಹಸ ಮಾಡೋದಿಲ್ಲ. ಯಾಕಂದ್ರೆ ಅದರ ಪರಿಣಾಮ ಏನಾಗುತ್ತೆ ಅಂತ ಅವರಿಗೆ ಹಿಂದೆನೇ ಗೊತ್ತಿದೆ. ಈ ಹಿಂದೆ ಹಲವು ಸಂದರ್ಭಗಳ ಆತರ ಆಗಿದೆ. ಎಕ್ಸಾಂಪಲ್ ದೇವರಾಜರಸು ಮತ್ತು ಸಾರೆಕೊಪ್ಪ ಬಂಗಾರಪ್ಪ, ಆ ಇಬ್ಬರು ಹಿಂದುಳಿದ ನಾಯಕರು ಕೋಪ ಮಾಡ್ಕೊಂಡಿದ್ದಕ್ಕೇನೆ ಕಾಂಗ್ರೆಸ್ ಹೀನಾಯ ಸ್ಥಿತಿಗೆ ಬಂತು. ಬಂಗಾರಪ್ಪ ಅವರು ರಾಜೀನಾಮೆ ಕೊಟ್ಟ ಮೇಲಂತೂ 32 ಸ್ಥಾನಕ್ಕೆ ಇಳಿದಿತ್ತು. ಅದು ಹಿಂದುಳಿದವರ ತಾಕತ್ತು. ಅದನ್ನೇ ಅವರು ನೆಚ್ಕೊಂಡಿರುವಂತದ್ದು ಕಾಂಗ್ರೆಸ್. ಬಿಜೆಪಿ ಕೂಡ ಒಬಿಸಿ ಅನ್ನ ಕಾನ್ಸಂಟ್ರೇಟ್ ಮಾಡ್ಬೇಕಾಗತ್ತೆ ಅನ್ನುವಂತಹ ಸುಳಿವನ್ನ ಕೊಡ್ತಾರೆ. ಹೀಗಾಗಿ ಅವರು ಸಿದ್ದರಾಮಯ್ಯ ಅವರ ಮನವೊಲಿಕೆ ಕಾರ್ಯವನ್ನ ಶುರು ಮಾಡ್ತಾರೆ. ಈ ಮನವೊಲಿಕೆ ಕಾರ್ಯ ತಕ್ಷಣವೇ ಫಲಪ್ರದ ಆಗತ್ತೆ ಅಂತ ಹೇಳಕ್ಕಾಗಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ಏನಾದ್ರೂ ಲಾಭವಾಗಬಹುದು. ಯಾಕಂದ್ರೆ ಸಿದ್ದರಾಮಯ್ಯ ಅವ್ರಿಗೂ ಕಾಂಗ್ರೆಸ್ ವರಿಷ್ಠರ ವಿಷಯದಲ್ಲಿ ಗೌರವ ಇದೆ. ಹೀಗಾಗಿ ವರಿಷ್ಠರು ಮನವೊಲಿಸಿದ್ರೆ ಅವರು ಕೆಲಕಾಲದ ನಂತರ ಅಧಿಕಾರ ಬಿಟ್ಟು ಕೊಡಬಹುದು. ಆದ್ರಿಂದ ಸದ್ಯದ ಸ್ಥಿತಿಯಲ್ಲಿ ಅವರು ಅಧಿಕಾರ ಬಿಟ್ಟು ಕೊಡದೆ ಇದ್ರೂ ಸರ್ಕಾರಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಇಷ್ಟು ಸ್ಪಷ್ಟವಾಗಿ ಕುಮಾರಸ್ವಾಮಿ ಅವರು, ಯಾಕಂದ್ರೆ ಒಂದೇ ಪಕ್ಷದಲ್ಲಿದ್ದವರು, ಅವರ ತಾಕತ್ತು ಅವರು ಕೂಡ ನೋಡಿರ್ತಾರೆ. ರಾಜಕಾರಣದಲ್ಲಿ ಸ್ನೇಹ ಮತ್ತು ದ್ವೇಷ ಯಾವಾಗ ಬದಲಾಗುತ್ತೆ, ಯಾವಾಗಿರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. 2013-18 ತನಕ ಇದೇ ಸಿದ್ದರಾಮಯ್ಯ ಅವರು ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡಿದ್ದೇನು, ಅಥವಾ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡಿದ್ದೇನು. ಅದಾದ್ಮೇಲೆ 18ರಲ್ಲಿ ಏನಾಯ್ತು? ಇಷ್ಟೇ. ಅದೇ ಸಂದರ್ಭದಲ್ಲಿ ಬಿಜೆಪಿ ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡಿದ್ದೇನು, ಇದೇ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಬಗ್ಗೆ ತುಂಬಿದ ಸಭೆಯಲ್ಲಿ ಖುದ್ದು ಯಡಿಯೂರಪ್ಪ ಅವರು ಹೇಳಿದ್ದೇನು, ಎಂತೆಂತ ಮಾತುಗಳು ಆಡಿದ್ರು. ಆದ್ರೆ ಈಗ ಮೈತ್ರಿ ಮಾಡ್ಕೊಂಡಿದ್ದಾರೆ. ಲೋಕಸಭೆಯಲ್ಲಿ ಒಳ್ಳೆ ಭರ್ಜರಿ ಗೆಲುವನ್ನ ಸಾಧಿಸಿದ್ದಾರೆ ಕರ್ನಾಟಕದ ಮಟ್ಟಿಗೆ. ಆದ್ರೆ ಕುಮಾರಸ್ವಾಮಿ ಅವರು ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ, ಒಂದು ನಿಖರವಾದ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ಕುಮಾರಸ್ವಾಮಿ ಅವರನ್ನ ಹಿಂದಿಕ್ಬೇಕು ಅಂತ ಹೋಗುವಂತಹ ಡಿ ಕೆ ಶಿವಕುಮಾರ್ ಅವರು ಈಗಲೂ ಕೂಡ ಅದೇ ಪಿಆರ್ ಸ್ಟಂಟು, ಅದೇ ನಡವಳಿಕೆ. ಕುಮಾರಸ್ವಾಮಿ ಅವರ ನಾಯಕರಾಗಿ ನಡವಳಿಕೆ ಕೆಲವು ಸಂದರ್ಭಗಳಲ್ಲಿ ಏರಿಳಿತ ಆಗಬಹುದು. ಆದ್ರೆ ಅವರ ನಡವಳಿಕೆ ಚಾಂಚಲ್ಯದಿಂದ ಕೂಡಿಲ್ಲ, ಬದಲಾಗೋದಿಲ್ಲ, ಒಂದು ಗಟ್ಟಿಯಾಗಿ ಕಾಣಿಸುತ್ತೆ. ಕುಮಾರಸ್ವಾಮಿ ಭಾವುಕ, ಓಕೆ. ಪಕ್ಷವಾಗಿ ಅವರನ್ನ ನೋಡೋದು, ಸೈದ್ಧಾಂತಿಕವಾಗಿ ನೋಡೋದು, ವಿರೋಧಿಸೋದು ಎಲ್ಲರದ್ದು ಇದೆ. ಆದ್ರೆ ಕುಮಾರಸ್ವಾಮಿ ಒಬ್ಬ ನಾಯಕ. ಡಿ ಕೆ ಶಿವಕುಮಾರ್ ಅವರ ಹಿಂದಿನ ಛಾಯೆ, ಪ್ರಭಾವಳಿ, ಅವುಗಳ ತಾಕತ್ತೇನು, ಅವುಗಳ ಸಮಸ್ಯೆಗಳೇನು, ಸಂಕಷ್ಟಗಳೇನು, ಎಲ್ಲೆಲ್ಲ ಎಡವಿದ್ರು ಎಲ್ಲವೂ ಕಣ್ಮುಂದೆ ಇರುವಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಹಾದಿಯನ್ನ ಡಿ ಕೆ ಶಿವಕುಮಾರ್ ಅವರು ಹಿಡಿಬೇಕು. ಒಬ್ಬ ಸಿಎಂ ಲಿಂಗಪ್ಪ ಅವರದ್ದೇ ಜಿಲ್ಲೆಯ ನಾಯಕ ಹೇಳ್ತಾರೆ, ನಡವಳಿಕೆ ಕರೆಕ್ಟ್ ಆಗಿದ್ರೆ ಮುಖ್ಯಮಂತ್ರಿ ಆಗ್ತಾರೆ, ಇಲ್ಲ ಆಗಲ್ಲ. ಅದೇ ಸಿದ್ದರಾಮಯ್ಯ ಅವ್ರ ಬಗ್ಗೆ ಪಾಸಿಟಿವ್ ಮಾತಾಡ್ತಾರೆ. ಸಮಾಜ ಬೇರೆ ಹಾಗೆ ನೋಡಿದ್ರೆ. ವಿ ಸೋಮಣ್ಣ ಅವರು ಬಿಜೆಪಿ ಕೇಂದ್ರ ಸಚಿವರು, ಅವರು ಹೇಳ್ತಾರೆ ಸಿದ್ದರಾಮಯ್ಯ ಅವರ ನಡವಳಿಕೆ, ಪರಮೇಶ್ವರ್ ಅವರ ನಡವಳಿಕೆ ಹೇಗಿದೆ, ಅವ್ರು ಸಿಎಂ ಆಗ್ಬೇಕು. ಆದ್ರೆ ಡಿ ಕೆ ಶಿವಕುಮಾರ್ ಅವರ ವಿಷಯದಲ್ಲಿ ಇದು ಲೆಕ್ಕ ಇಷ್ಟೇ ಆಗೋದು. ಅಲ್ಲಿಗೆ ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಇಳಿಸೋಕ್ ಆಗೋದಿಲ್ಲ ಅಂತ ಕೇಂದ್ರ ಗೃಹ ಸಚಿವರ ಮುಂದೇನೆ ಕುಮಾರಸ್ವಾಮಿ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಇನ್ನಷ್ಟು ದಿನ ಕಾಯಬೇಕು ಅಥವಾ ಮಾಗಬೇಕು. ಸಿಎಂ ಲಿಂಗಪ್ಪ ಅವರ ಎದುರಲ್ಲಿ, ಅವರ ಹತ್ರ ವಾರದಲ್ಲಿ ಒಂದು ದಿನ ಕ್ಲಾಸ್ಗೆ ಹೋದ್ರೂ ಕೂಡ ಉತ್ತಮ ಅನ್ಸುತ್ತೆ. ನೀವೇನಂತೀರಾ? ಕಮೆಂಟ್ ಮಾಡಿ.